ಸರ್ಕಾರದ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಅಂಕಿತ ಹಾಕದೆ ವಾಪಸ್ ಕಳಿಸಿದ ರಾಜ್ಯಪಾಲರು. ಸ್ಪಷ್ಟನೆ ಕೇಳಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ ಗೆಹ್ಲೋಟ್. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರವೇ ಗಮನ ಹರಿಸಿದೆ. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಾ ಇಲ್ಲ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಆಗಲಿದೆ ಅಂತ ವಾಪಸ್ ಕಳಿಸಲಾಗಿದೆ. ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕ್ತಾರೆ. ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಸಾಲ ಪಡ್ಕೊಂಡವರಲ್ಲಿ. ಯಾಕಂದ್ರೆ ರಾಜ್ಯದಲ್ಲಿ ಫಿನಾನ್ಸ್ ಕಂಪನಿಗಳ ಹಾವಳಿ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಮನವಿ ಮಾಡಲಾಗಿತ್ತು. ಸಿಎಂ ಬಳಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಹಿನ್ನೆಲೆಯಲ್ಲೇ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆಗೆ ಸಲಹೆಯನ್ನ ಪಡ್ಕೊಂಡು ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬಿಡೋಣ ಅಂತ ನಿರ್ಧಾರಕ್ಕೆ ಬಂದಿತ್ತು. ರಾಜ್ಯಪಾಲರ ಸಹಿ ಬೇಕಾಗತ್ತೆ. ರಾಜ್ಯಪಾಲರಿಗೆ ಅದನ್ನು ಕಳಿಸಲಾಗಿತ್ತು, ಆದರೆ ವಾಪಸ್ ಕಳಿಸಲಾಗಿದೆ. ಯಾಕೆ ವಾಪಸ್ ಕಳಿಸಲಾಗಿದೆ? ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ಹರಿಸಲಾಗಿದೆ. ಯಾರ್ಯಾರು ಸಾಲ ಪಟ್ಕೊಂಡು ಈಗ ವಾಪಸ್ ಕಟ್ಟಕ್ಕಾಗ್ತಾ ಇಲ್ವಲ್ಲ, ನಮಗೆ ಕಟ್ಟಕ್ಕಾಗ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಕೈಲಿ ಶಕ್ತಿ ಇಲ್ಲ, ನಮ್ಗೆ ಮೋಸ ಆಗ್ತಾ ಇದೆ, ಹೆಚ್ಚಿನ ಬಡ್ಡಿ ಕೊಡಲಾಗಿದೆ, ನಾವು ಎಷ್ಟೇ ಕೇಳ್ಕೊಂಡ್ರು ಬಿಡ್ತಾ ಇಲ್ಲ, ನಮ್ಮ ಮಾನ ಹೋಗ್ತಾ ಇದೆ, ಮನೆ ಹತ್ರ ಬರ್ತಾ ಇದ್ದಾರೆ, ಮನೆ ಸೀಸ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಅವರನ್ನು ರಕ್ಷಣೆ ಮಾಡಲಾಗಿದೆ. ಈ ಸುಗ್ರೀವಾಜ್ಞೆಯಲ್ಲಿ ಇರುವಂಥ ಹೈಲೈಟ್ಸು. ಆದರೆ ಸಹಜ ನ್ಯಾಯದ ಅಡಿಯಲ್ಲಿ ಎರಡೂ ಕಡೆ ನ್ಯಾಯ ಅನ್ನೋದು ಇರಬೇಕಲ್ವಾ? ಈಗ ಎರಡೂ ಕಡೆ ನ್ಯಾಯ ಅನ್ನೋದಿದ್ರೆ ಮಾತ್ರ ಅದು ನ್ಯಾಯ ಅಂತ ಅನ್ಸ್ಕೊಳ್ಳುತ್ತೆ. ನೀವು ಒಬ್ಬರ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗತ್ತೆ. ಇಲ್ಲಿ ಸಾಲ ಪಡ್ಕೊಂಡವರಿಗೆ ಈ ಸುಗ್ರೀವಾಜ್ಞೆ ಪಾಸಿಟಿವ್ ಆಗತ್ತೆ. ಆದರೆ ಸಾಲ ಕೊಟ್ಟೋರ ಕತೆಗೇನು? ಈಗ ಫಿನಾನ್ಸ್ ಕಂಪನಿಯವರು ಕಷ್ಟದ ಸಂದರ್ಭದಲ್ಲಿ ಯಾರು ಕಷ್ಟ ಅಂತ ಬಂದಿರ್ತಾರೋ, ಯಾರಿಗೆ ದೊಡ್ಡ ದೊಡ್ಡ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾಲ ಸಿಗಲ್ವೋ ಅಥವಾ ಅದಕ್ಕೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸಬೇಕಾಗತ್ತೆ. ಸ್ಯಾಲ್ರಿ ಸ್ಲಿಪ್ಪು, 3 months ಸ್ಯಾಲ್ರಿ ಸ್ಲಿಪ್ ಬೇಕು ಅಂತ ಕೇಳ್ತಾರೆ, ಪೇ ಸ್ಲಿಪ್ ಬೇಕು ಅಂತ ಕೇಳ್ತಾರೆ. ಸೊ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತಂದರೆ ಅದನ್ನ ಕೇಳ್ತಾರೆ. ಈ ಸಣ್ಣ ಸಣ್ಣ ಕೈ ಸಾಲ ಮಾಡ್ಕೊಳ್ಳೋದು 3 ಲಕ್ಷ 5 ಲಕ್ಷ ಅವರು ಕೂಲಿನಲ್ಲಿ ಮಾಡ್ಕೊಂಡಿರ್ತಾರೆ. ಕೆಲವ್ರಿಗೆ ಯಾವುದೇ ಇನ್ಕಮ್ ಇರಲ್ಲ, ಕೆಲವ್ರಿಗೆ ಯಾವುದೇ ಕೆಲಸಕ್ಕೂ ಹೋಗ್ತಾ ಇರಲ್ಲ. ಸೊ ಇಂಥವ್ರಿಗೆ ಅಲ್ಲೆಲ್ಲ ತಗೊಳಕ್ಕಾಗಲ್ಲ ಅಂತ ಫಿನಾನ್ಸ್ ಕಂಪನಿಯವರು ಅವರ ನೆರವಿಗೆ ಅಂತ ಇರ್ತಾರೆ. ಸಾಲ ಕೊಟ್ಟಿದ್ದೇ ತಪ್ಪ ಹಂಗಾದ್ರೆ? ಈಗ ಸಾಲ ಕೊಟ್ಬಿಟ್ಟಿರ್ತಾರಲ್ಲ 5 ಲಕ್ಷ, ವಾಪಸ್ ಇಸ್ಕೋಬೇಕಲ್ಲ. ಇದು ಒಂದು ಕಡೆ ಮಾತ್ರ ಫೋಕಸ್ ಮಾಡಲಾಗಿದೆ. ಅಂದರೆ ಸಾಲ ಪಡೆದವರಿಗೆ ಮಾತ್ರ ಫೋಕಸ್ ಮಾಡಲಾಗಿದೆ. ಸಾಲ ನೀಡಿದವರ ರಕ್ಷಣೆಗೆ ಇಲ್ಲಿ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಿಲ್ಲ. ಇದು ಸುದೀರ್ಘ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ, ಈಗ ಓಕೆ, ಮುಂದಿನ ದಿನಗಳಲ್ಲಿ ಇದು ಮಾರಕ ಆಗಬಹುದಾದ ಸಾಧ್ಯತೆಗಳಿಗಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು. ಈಗ ಎಲ್ಲರೂ ಹೋಗಿ ಸಾಲ ತಗೊಂಡು ಕಟ್ಟಲ್ಲ, ಸರ್ಕಾರದವ್ರು ಹೇಳಿದ್ದಾರೆ 5 ಗಂಟೆ ಒಳಗೆ ಬನ್ನಿ, ನಮಗೆ ಕಟ್ಟೋಕ್ಕೆ ಆಗಲ್ಲ, ನೀವು ನಮಗೆ ಹಿಂಸೆ ಮಾಡೋಂಗಿಲ್ಲ, ಫೋನ್ ಮಾಡೋಂಗಿಲ್ಲ, ಈ ಥರದ್ದೆಲ್ಲ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹೋಗ್ತಾ 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 ಫಿನಾನ್ಸ್ ಕಂಪನಿಯವರು ಆ ಕಂಪನಿಯನ್ನು ನಡೆಸೋಕ್ಕೂ ಕಷ್ಟ ಆಗುತ್ತೆ, ಸಾಲ ಕೊಟ್ಟಿರೋದನ್ನ ವಾಪಸ್ ಪಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಜೊತೆಗೆ ನಾವು ಸಾಲನೇ ಕೊಡಲ್ಲ ಅಂತ ನಿರ್ಧಾರಕ್ಕೆ ಬಂದ್ರೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅಂತ ವಾಪಸ್ ಕಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಸುಗ್ರೀವಾಜ್ಞೆ ವಾಪಸ್ ಕಳಿಸಲಾಗಿದೆ. ಸೊ ಒಂದು ಕಡೆ ಫೋಕಸ್ ಮಾಡಲಾಗಿದೆ ಸಾಲ ಪಡ್ಕೊಂಡವ್ರ ಬಗ್ಗೆ, ಸಾಲ ನೀಡಿದವ್ರ ಬಗ್ಗೆ ಫೋಕಸ್ ಮಾಡಲಿಲ್ಲ ಅನ್ನುವಂಥ ರೀಸನ್ ಹೇಳಿದ್ದಾರೆ. ವಾಟ್ ನೆಕ್ಸ್ಟ್ ಸ್ವಾಮಿ? ಹಾಗಾದರೆ ಬಹಳ ನಿರೀಕ್ಷೆಗಳಿಗಿತ್ತು. ಸರ್ಕಾರ ಕಾನೂನು ತಜ್ಞರ ಸಲಹೆಗಳನ್ನೆಲ್ಲ ಪಡ್ಕೊಂಡು ಈ ಸುಗ್ರೀವಾಜ್ಞೆಯನ್ನು ಹೊರಡಿಸೋಕೆ ಮುಂದಾಗಿತ್ತು. ಈಗ ವಾಟ್ ನೆಕ್ಸ್ಟ್? ಈಗ ವಾಪಸ್ ಬಂದಿರೋದ್ರಿಂದ ಮುಂದೆ ಏನು ಪ್ರಕ್ರಿಯೆಗಳಿರುತ್ತೆ ಅಂತ? ನೀತಿ ಸುಗ್ರೀವಾಜ್ಞೆ ಅಂದ್ರೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ, ಹಾವಳಿಗೆ ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡೋದಕ್ಕೆ ಮುಂದಾಗಿತ್ತು. ಹೀಗಾಗಿ ಎಲ್ಲವನ್ನೂ ಪರಾಮರ್ಶಿಸಿ ಅಂದ್ರೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಹಾಗೂ ಹಿರಿಯ ಅಧಿಕಾರಿಗಳ ಹಾಗೂ ಸಚಿವರ ಅಭಿಪ್ರಾಯವನ್ನ ಪಡೆದು ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆದರೆ ಮತ್ತೆ ರಾಜ್ಯಪಾಲರು ಕೆಲವು ವಿಚಾರಗಳನ್ನ ಪುನರಾವರ್ತಿಸುವಂತೆ ವಾಪಸ್ ಕಳಿಸಿರುವಂಥದ್ದು, ಅದು ಕೆಲವು ಪ್ರಶ್ನೆಗಳನ್ನ ಕೇಳಿರುವಂಥದ್ದು. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಕಿರುಕುಳಗಳು ಹಾಗೂ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದ್ವು.
ಸಿಎಂ ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರಿಗೆ ಕಿರುಕುಳ ಕೊಡಬಾರ್ದು, ಗೂಂಡಾಗಳನ್ನ ಇಟ್ಕೊಂಡು ಸಾಲ ವಸೂಲಿತಿ ಮಾಡಬಾರ್ದು, ಬೆದರಿಕೆ ಹಾಕಬಾರ್ದು ಎಂಬ ಖಡಕ್ ಸೂಚನೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹಾಗೂ ಆತ್ಮಹತ್ಯೆಗೆ ಯತ್ನ ಪ್ರಕರಣಗಳು ಬ್ರೇಕ್ ಬಿದ್ದಿರಲಿಲ್ಲ. ಸಾಕಷ್ಟು ಮತ್ತೆ ಪುನರಾವರ್ತಿತ ಆಗ್ತಾ ಇತ್ತು. ಹಾಗಾಗಿ ಸುಗ್ರೀವಾಜ್ಞೆ ಮೂಲಕ ಇದಕ್ಕೆ ಕಡಿವಾಣ ಆಗಬೇಕು, ಜನಸಾಮಾನ್ಯರ ಒಂದು ರಕ್ಷಣೆಯನ್ನ ಮಾಡಬೇಕು ಅನ್ನೋದು ಸರ್ಕಾರ ಮುಂದಾಗಿತ್ತು. ಹಾಗಾಗಿ ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ರಾಜ್ಯಪಾಲರ ಅಂತಿಮ ಅಂಕಿತಕ್ಕೆ ರಾಜ್ಯಪಾಲರಂತ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಈ ಸುಗ್ರೀವಾಜ್ಞೆಯ ಕರಡನ್ನು ಕಳಿಸಲಾಗಿತ್ತು. ಆದರೆ ಕೆಲವೊಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಇದಕ್ಕೆ ಉತ್ತರ ಕೊಡಿ, ಇದು ಯಾವ ಆಧಾರದಡಿ ಬರುತ್ತೆ ಎಂಬ ವಿಚಾರಗಳನ್ನ ಇಟ್ಕೊಂಡು ಈ ಸುಗ್ರೀವಾಜ್ಞೆಯನ್ನ ಮತ್ತೆ ಸರ್ಕಾರಕ್ಕೆ ವಾಪಸ್ ಕಳಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಶಿಕ್ಷೆಯ ಪ್ರಮಾಣ 10 ವರ್ಷ ಯಾವ ರೀತಿ ನೀವು ಘೋಷಣೆ ಮಾಡ್ತೀರಾ, ಶಿಕ್ಷೆಯ ಪ್ರಮಾಣ ಯಾವ ರೀತಿ ಕೊಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಸಾಲ ಕೊಟ್ಟವರ ಪರ ಮಾತ್ರ ಇದ್ದೀರಾ, ಅಂದ್ರೆ ಸಾಲ ಪಡೆದವರ ಪರ ಮಾತ್ರ ಇದ್ದೀರಾ, ಅಂದ್ರೆ ಜನರ ಪರ ಇದ್ದೀರಾ, ಸಾಲ ಕೊಟ್ಟವರ ರಕ್ಷಣೆ ಹೇಗ್ ಮಾಡ್ತೀರಿ? ಹಾಗಾದ್ರೆ ಸಾಲ ಪಡೆದವರು ಯಾವ ರೀತಿ ಸಾಲ ಪಡೆದವರು ಕಟ್ಟಬೇಕಾದಂತ ಪರಿಸ್ಥಿತಿಯಲ್ಲಿ ಸಾಲವನ್ನು ಕಟ್ಟಬೇಕು, ಇದನ್ನು ಕೇಳುವಂತಿಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದ್ರೆ ಜೊತೆಗೆ ಶಿಕ್ಷೆಯ ಪ್ರಮಾಣದಲ್ಲಿ ಯಾವುದೇ ಒಂದು ಲಾಜಿಕ್ ಇಲ್ಲ. 10 ವರ್ಷ ನೀವು ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡಿದ್ದೀರಾ, ಆದ್ರೆ ಇದರಲ್ಲಿ ಯಾವ ಆಧಾರದ ಮೇಲೆ ಕೊಡ್ತೀರಾ? ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಕೊಡುವಂತಹ ಸಾಲ ಕೇವಲ 3 ಲಕ್ಷ, ಆದ್ರೆ ನೀವು 5 ಲಕ್ಷ ದಂಡ ವಿಧಿಸ್ತೀವಿ ಅಂತ ಹೇಳಿದ್ದೀರಾ. ಯಾವ ಮಾನದಂಡದ ಮೇಲೆ ಈ ರೀತಿ ನೀವು ಕಾನೂನು ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಈಗಾಗಲೇ ಸಾಕಷ್ಟು ಸಾಧಕ ಬಾಧಕಗಳನ್ನು ಪರಿಶೀಲಿಸಿದ್ದೀರಾ, ಆದ್ರೆ ಇರೋ ಕಾನೂನುಗಳು ಸಾಕಷ್ಟು ಇದೆ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನುಗಳಿದೆ. ಪೊಲೀಸ್ನವರು ಇದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತೆ ಕಾನೂನು ಜಾರಿಗೆ ತರಬೇಕಾದಂತ ಅವಶ್ಯಕತೆ ಇದೆಯಾ? ಪೊಲೀಸ್ನವರು ಕಾನೂನು ಕಾಪಾಡದಲ್ಲಿ, ಕಾನೂನು ಜಾರಿಗೆ ಮಾಡೋದಲ್ಲಿ, ಶಿಕ್ಷೆಯನ್ನು ಕೊಡದೇ ಇರುವಂತ ಸಮಯದಲ್ಲಿ ಬೇರೆ ಕಾನೂನು ಜಾರಿಗೆ ತರುವಂತ ಒಂದು ಅನಿವಾರ್ಯತೆ ಇದೆಯಾ? ಹಾಗೂ ಇದನ್ನ ಸದನ ಹತ್ರ ಬರ್ತಾ ಇದೆ, ಸದನದಲ್ಲಿ ಮತ್ತೊಮ್ಮೆ ಚರ್ಚಿಸಿ, ಸಾಧಕ ಬಾಧಕಗಳನ್ನ ಚರ್ಚಿಸಿ, ಆನಂತರ ಮತ್ತೆ ಇದಕ್ಕೆ ಯಾವ ರೀತಿ ಒಂದು ಮಾನದಂಡಗಳನ್ನ ಅಳವಡಿಸ್ತೀರಾ ಅನ್ನೋದು ಕೂಡ ರಾಜ್ಯಪಾಲರು ಒಂದು ಸ್ಪಷ್ಟನೆಯನ್ನ ಕೇಳಿ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಸುಗ್ರೀವಾಜ್ಞೆಯಲ್ಲಿ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣ, ಜೊತೆಗೆ ಮತ್ತೊಂದು ಪ್ರಮುಖವಾದ ವಿಚಾರ ನೀತಿ, ಸಾಲ ಪಡೆಯಬೇಕಾದಂತರ ಯಾವುದೇ ಒಂದು ದಾಖಲಾತಿಗಳನ್ನ ಪಡೆಯಬಾರದು. ಅಂದ್ರೆ ದಾಖಲಾತಿ ಪಡೆದರೆ ಸಾಲ ಯಾವ ರೀತಿ ಕೊಡಕ್ಕಾಗುತ್ತೆ? ಜೊತೆಗೆ ಸರ್ಕಾರಿ ಸಂಸ್ಥೆಗಳು ಕೂಡ ಕೆಲವೊಂದು ಫೈನಾನ್ಸ್ ಮಾಡುವಂತ ಸಂದರ್ಭದಲ್ಲಿ, ಸಾಲಗಳನ್ನ ಕೊಡುವ ಸಂದರ್ಭದಲ್ಲಿ ಇದೇ ನಿಯಮ ಬೇಕು ಅನ್ನೋದು ಕೂಡ ಒತ್ತಡ ಉಂಟಾದ್ರೆ ಯಾವ ರೀತಿ ಸರ್ಕಾರ ಸಂಸ್ಥೆಗಳು ಕೂಡ ಈ ನಿಯಮವನ್ನ ಪಾಲಿಸ್ತವೆ ಅನ್ನೋದು ಕೂಡ ಇರುವಂತ ಒಂದು ಪ್ರಮುಖವಾದ ಒಂದು ವಿಚಾರ. ಅಂದ್ರೆ ಒಂದು ಸಾಲದ ಪಾರದರ್ಶಕತೆಗೆ ಸಂಬಂಧಪಟ್ಟಂತೆ ಸಾಲ ಕೊಡುವವರ ರಕ್ಷಣೆ ಹೇಗೆ, ಸಾಲ ಪಡೆಯುವವರ ರಕ್ಷಣೆಗೆ ನಿಂತಿದ್ದಾರೆ. ಜೊತೆಗೆ 3 ಲಕ್ಷ ಈ ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟಂತ ಸಂದರ್ಭದಲ್ಲಿ ನೀವು 5 ಲಕ್ಷ ದಂಡ ಯಾವ ರೀತಿ ವಿಧಿಸ್ತೀರಾ, ಜೊತೆಗೆ 10 ಲಕ್ಷ ಯಾವ ರೀತಿ 10 ವರ್ಷ ಶಿಕ್ಷೆ ಯಾವ ರೀತಿ ಮಾಡ್ತೀರಾ ಅನ್ನೋದು ಕೂಡ ರಾಜ್ಯಪಾಲರು ಸ್ಪಷ್ಟನೆ ಕೇಳಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.